ನಮಸ್ಕಾರ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ದಿನ ಬೆಳಗಾದ್ರೆ ಸಾಕು ಇವತ್ತಿನ ದಿನ ಯಾವ ರೀತಿ ಇದೆ, ನಮ್ಮ ದಿನ ಇವತ್ತು ಯಾವ ರೀತಿ ನಡ್ಕೊಂಡು ಹೋಗುತ್ತೆ, ಇವತ್ತು ನಮಗೆಲ್ಲ ಯಾವ ರೀತಿ ಲಾಭ ಸಿಗುತ್ತೆ, ಇವತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತೀರಾ. ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಬರುವಂತಹ ಡೇಟ್ಗಳಲ್ಲಿ ಬರುವಂತಹ ಸಾಕಷ್ಟು ರಾಶಿ ಭವಿಷ್ಯಗಳನ್ನು ನೋಡಿ ತಿಳ್ಕೊತೀರಾ. ಆದರೆ ಅದರಿಂದ ಕೆಲವೊಂದಷ್ಟು ತಿಳ್ಕೊತೀರಾ, ಆದರೆ ಅವೆಲ್ಲವೂ ನಿಜನಾ ಸುಳ್ಳ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರಲ್ಲ. ಅಂತಹ ಅನುಮಾನಗಳು ಸಹ ಸಾಕಷ್ಟು ಜನರಲ್ಲಿ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕ್ರಿಸ್ಟಲ್ ಜ್ಯೋತಿಷ್ಯದಲ್ಲಿ ಹೆಸರುವಾಸಿಯ ಪಡೆದಿರುವಂತಹ ಕ್ರಿಸ್ಟಲ್ ಅಂದರೆ ಮೀತಾ, ಮೀತಾ ಅಂದರೆ ಕ್ರಿಸ್ಟಲ್ ಎಂದು ಹೆಸರುವಾಸಿಯನ್ನು ಪಡೆದಿರುವಂತಹ ಶ್ರೀಮತಿ ಮೀತಾ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮ್ಯಾಮ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಜನ ದಿನ ಬೆಳಗಾದರೆ ಸಾಕು ಇವತ್ತಿನ ದಿನ ಯಾವ ರೀತಿ ಇದೆ, ನಮ್ಮ ಜೀವನದಲ್ಲಿ ಇವತ್ತು ಏನೆಲ್ಲ ಆಗುತ್ತೆ, ಇಂಥವನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಜನ ಕಾತೊರೀತಿರ್ತಾರೆ. ಇನ್ನು ನೀವೀಗಾಗಲೇ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಅಂತ, ನಿಮ್ಮನ್ನು ಮೀಟ್ ಮಾಡೋಕೆ ಅಂತ, ನಿಮ್ಮ ಸಂಸ್ಥೆಗೆ ಬರುವಂತಹ ಸಾರ್ವಜನಿಕರಿಗೆ ಯಾವುದೇ ಒಂದು ಸಮಸ್ಯೆ ಬರಬಾರ್ದು ಅಂತ ಚಿಂತಾಮಣಿ ಸ್ಟೋನ್ನ ಈಗಾಗಲೇ 2 ದಿನಗಳಿಂದ ಕೊಡ್ತಾ ಇದ್ದೀರಾ. ಈಗಾಗಲೇ ನೀವು ನನ್ನ ಹತ್ರ ಬಂದು ತುಂಬ ಖುಷಿಯಾಗಿ ಹೇಳ್ಕೊಂಡ್ರಿ, ತುಂಬ ಜನ ಬಂದರು, ಸಿಕ್ಕಾಪಟ್ಟೆ ಜನ ಬಂದಿದ್ರು, ತುಂಬ ಜನಕ್ಕೆ ಕೊಟ್ಟು ಕಳಿಸ್ದೆ, ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹಾರೈಸ್ತಿದ್ದೀನಿ ಅಂತಲೂ ನೀವು ಈಗಾಗಲೇ ಹೇಳಿದ್ರಿ. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ದಿನಗಳು ಯಾರ್ಯಾರು ಮೇಡಮ್ ಅವ್ರನ್ನ ಮೀಟ್ ಮಾಡಬೇಕು, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅಂತ ಬಯಸ್ತಿರೋ, ಖಂಡಿತವಾಗಿ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಆ ಸ್ಟೋನ್ನ ನಿಮ್ದಾಗಿಸ್ಕೊಳ್ಳಿ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಮೊದಲಿಗೆ ಮ್ಯಾಮ್, ಇವತ್ತಿನ ದಿನ 16ನೇ ತಾರೀಕು, ಇವತ್ತಿನ ದಿನ ಹುಟ್ಟಿದವ್ರಿಗೆ ಯಾವ ರೀತಿ ಇದೆ ನೋಡಿ. ಈ ವರ್ಷದ 2026ರ 16ನೇ ತಾರೀಕು ಇವಾಗ ಫಸ್ಟ್ ಬಂದಿದೆ. ಈ ತಿಂಗಳ ಒಂದು ಮೊದಲ ಡೇಟ್ ಆಗಿರುತ್ತೆ. ಯಾಕಂದರೆ ಇಷ್ಟು ದಿನ ನಾವು ಸಿಂಗಲ್ ಡೇಟ್ಸ್ನ ಹೇಳ್ಕೊಂಡು ಬಂದೆ. ಅದೇ ರೀತಿ 16 ಅಂತ ಅಂದರೆ 7, 16, 25 ಇದೆಲ್ಲನೂ ಒಂದೇ ನಂಬರ್ಗೆ ಬರುತ್ತೆ. ಸೊ 7 ಅಂತ ಒಂದು ನಂಬರ್ಗೆ ಬರುತ್ತೆ ಅಂತ ಹೇಳ್ತಾ ಬಂದೆ. ಆದರೆ 7ರ ಒಂದು ಕ್ವಾಲಿಟಿ ಬೇರೆ ಇರುತ್ತೆ, 16ರ ಒಂದು ಕ್ವಾಲಿಟಿ ಬೇರೆ ಇರುತ್ತೆ. ಹೇಗಪ್ಪ ಅಂತಂದರೆ ನೋಡಿ, ಈ ಸಿಂಗಲ್ 7 ಬಂದು ಈ ವರ್ಷಕ್ಕೆ ತುಂಬ ಅತ್ಯದ್ಭುತವಾದ ಒಂದು ನಂಬರ್ ಆಗಿರುತ್ತೆ. 2026ಕ್ಕೆ ತುಂಬ ಲಕ್ಕನ್ನು ತಂದು ಕೊಡೋ ಅಂಥದ್ದು ತುಂಬ ಒಳ್ಳೆಯ ಒಂದು ನಂಬರ್ ಆಗಿರುತ್ತೆ. ಅದೇ ರೀತಿ 16 ಅಂತ ಬಂದಾಗ 7ನೇ ತಾರೀಕರ ಕ್ವಾಲಿಟಿ ಬೇರೆ. 7 ಅಂತ ಅಂದ್ರೆ 7, 16, 25 ಈ ನಂಬರ್ ಎಲ್ಲವನ್ನು ಕೂಡ ನಾವು ಕೇತು ನಂಬರ್ಗೆ ಹೋಲಿಸಿರ್ತೀವಿ. ಅದೇ ರೀತಿ 7 ಅಂತ ಬಂದಾಗ, ಸಿಂಗಲ್ 7 ಅಂತ ಬಂದಾಗ ಆ ಡೇಟಲ್ಲಿ ಹುಟ್ಟಿರೋ ಕ್ವಾಲಿಟಿ ಬೇರೆ ಇರುತ್ತೆ. 16 ಅಂತ ಬಂದಾಗ ಅಲ್ಲಿ 1 6 ಪಾಸ್ ಆಗಿರುತ್ತೆ. 1 ಮತ್ತು 6, 1 ಮತ್ತು 6 ಅಂದಾಗ ಡಬಲ್ ನಂಬರ್ ಸೇರಿದಾಗ ಏನಾಗುತ್ತೆ, ಬರೀ ಕೇತುದು ಬರಲ್ಲ, 1, 6 ಸೇರಿ ಕೇತು ನಂಬರ್ ಆಗಿರುತ್ತೆ, 7 ಆಗುತ್ತೆ. ಸೊ ಈ 1 ಅನ್ನೋದು ಸೂರ್ಯನ ಒಂದು ನಂಬರ್. 1 ಅಂದರೆ ಸೂರ್ಯನಿಗೆ ಹೋಲಿಸ್ತೀವಿ, 6 ಅಂತಂದರೆ ಶುಕ್ರನಿಗೆ ಹೋಲಿಸ್ತೀವಿ. ಅಂದರೆ ಅಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಇರುತ್ತೆ. 1 ಅಂದರೆ ಸೂರ್ಯನ ಒಂದು ಕ್ವಾಲಿಟಿ, 6 ಅಂತ ಅಂದರೆ ಶುಕ್ರನ ಒಂದು ಕ್ವಾಲಿಟಿ ಇರುತ್ತೆ. ಸೂರ್ಯನ ಒಂದು ಕ್ವಾಲಿಟಿ ಹೇಗಪ್ಪ ಅಂತಂದರೆ ಹೇಳಿದ್ನೆಲ್ಲ ರೂಲ್ಸು, ರೆಗ್ಯುಲೇಷನ್ಸು, ನಾಯಕತ್ವ, ಮತ್ತು ಸ್ವಲ್ಪ ಈಗೋ, ಅಹಂ ಅಂತಂದರೆ ಅವ್ರು ಏನಾದರೂ ಮಾತು ಸೈಲೆಂಟ್ ಜಾಸ್ತಿ, ಎಲ್ಲೇ ಇದ್ದರೂ ಅವರ ಒಂದು ಡಿಸಿಷನ್ ಓಕೆ ಆಗಬೇಕು. ಅಂದರೆ ಸೈಲೆಂಟಾಗಿದ್ದು ಡಾಮಿನೇಟ್ ಮಾಡಲ್ಲ, ಸೈಲೆಂಟಾಗಿದ್ದು ಅವ್ರು ಕೆಲಸ ಮಾಡ್ಕೋತಾರೆ. ಎಲ್ಲಾದರೂ ಇದ್ದರೆ ಯಾರಾದರೂ ಬಂದು, ಇವಾಗ 1ನೇ ತಾರೀಕು ಕೊಟ್ಟಿರೋರು ಹೇಗೆ ಅಂತಂದರೆ ಒಂದು 4-10 ಜನ ನ್ಯಾಯ ಮಾಡ್ತಿರ್ತಾರೆ. ಆ ಜಾಗದಲ್ಲಿ ಅವ್ರು ಇರ್ತಾರೆ ಅಂದ್ಕೊಳ್ಳಿ. ಆ ಜಾಗದಲ್ಲಿ ಇದ್ದಾಗ 10 ಜನ 10 ಮಾತಾಡಿರ್ತಾರೆ. ಆದರೆ ಇವರು ಒಂದೇ ಒಂದು ಮಾತಲ್ಲಿ ರಿಸಲ್ಟ್ನ ಕೊಟ್ಟಿರ್ತಾರೆ, ಇಲ್ಲ ಹೀಗೆ ಮಾಡಿದ್ರೆ ಹೀಗೆ ಸರಿ ಅಂತ. ಆವಾಗ ಎಲ್ರಿಗೂ ಇವರು ಅಟ್ರಾಕ್ಷನ್ ಆಗ್ತಾರೆ. ಅದಾಗಿದ್ದ ನೆಕ್ಸ್ಟು ಏನೇ ಒಂದು ಡಿಸಿಷನ್ ತೊಗೊಂಡ್ರು ಅವ್ರನ್ನ ಕೇಳಬೇಕು ಅಂತ ಅನಿಸುತ್ತೆ ಜನಕ್ಕೆ. ಅದೇ ರೀತಿ 6 ಈ ಒಂದು ಕ್ವಾಲಿಟಿ 1ನೇ ತಾರೀಕು. 6 ಅಂತ ಬಂದಾಗ 1ನೇ ತಾರೀಕು ಅವರು ಪದೇ ಹೋಗಿ ಮೂಗು ತೂರಿಸಲ್ಲ. ಅವರು 6 ಅಂತ ಬಂದಾಗ ಏನಾಗುತ್ತೆ, ಲಕ್ಸುರಿ, ಬ್ಯೂಟಿ, ಮತ್ತು ತುಂಬ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೋಬೇಕು, ಎಲ್ರಿಗೂ ನಾನೇ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರೂ ನನ್ನ ಫಾಲೋ ಮಾಡಬೇಕು, ಮತ್ತು ಖರ್ಚು ಮಾಡೋದು ಜಾಸ್ತಿ, ಯಾವುದೂ ಕಮ್ಮಿ ಖರ್ಚಲ್ಲಾಗೋದಿಲ್ಲ. ಇವಾಗ ಅವರು 0 ಬ್ಯಾಲೆನ್ಸಲ್ಲಿ ಇದ್ದರು, ಆ ರೇಂಜ್ಗೆ ಆ 0 ಬ್ಯಾಲೆನ್ಸಲ್ಲಿ ಕೂಡ ಅವ್ರು ತುಂಬ ಹೈಫೈ ಆಗಿರ್ತಾರೆ. ಯಾರಾದರೂ ಅವ್ರನ್ನ ನೋಡಿಬಿಟ್ರೆ ಈಚೆ ಬರ್ತಾರೆ. ಮನೇಲಿ ಅವ್ರಿಗೆ 6ನೇ ತಾರೀಕು ಹುಟ್ಟಿರೋರಿಗೆ ಕೆಲವ್ರಿಗೆ ಮನೇಲಿ ಊಟ ಮಾಡೋಕ್ಕೂ ಅವ್ರಿಗೆ ಏನೂ ಇರಲ್ಲ. ತುಂಬ ಜನನ ನಾನು ನೋಡಿದ್ದೀನಿ. ಆದರೆ ಅವ್ರು ಯಾವುದೋ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು, ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಈಚೆ ಬಂದರೆ ಇವ್ರು ಇನ್ನು ಹೆಂಗೋ ಅಂದ್ಕೊಳ್ಬೇಕು.
ಮಾಡೋದು ಮನೆ ಕೆಲಸ ಮಾಡ್ತಿರ್ತಾರೆ. ಆದರೆ ಹೊರಗಡೆ ಎಲ್ಲ ಒಂದ್ಸತಿ ಹಿಂಗಾದೋದಾಗ ಯಾವುದೋ ಕಂಪ್ನಿ ಕೆಲಸನೋ, ಸಿಸ್ಟರೋ, ನರ್ಸೋ, ITBTL ಕೆಲಸನೋ ಅಂತ ಅಂದ್ಕೊಳ್ಬೇಕು. ಅಂದರೆ ಅವ್ರ ಆ್ಯಟಿಟ್ಯೂಡ್ ಹಂಗಿರುತ್ತೆ. ಸೊ 6ನೇ ತಾರೀಕು ಅವರು ಆ ಒಂದು ಕ್ಯಾರೆಕ್ಟಿ ಜಾಸ್ತಿ ಮಾತಾಡೋದು, ಜಾಸ್ತಿ ಅಟ್ರಾಕ್ಷನ್ ಆಗೋದು, ಎಲ್ಲೋದ್ರೂ ನಾನೇ ಯಾಕಂದರೆ 1ನೇ ತಾರೀಕಿಗೆ ಅಪೋಸಿಟ್ ಕ್ಯಾರೆಕ್ಟ್ರು 6ನೇ ತಾರೀಕು ಅವ್ರದ್ದು. ಎಲ್ಲೋದ್ರೂ ನನ್ನನ್ನೇ ಗುರುತಿಸ್ಬೇಕು. 10 ಜನ ಮಾತಾಡ್ತಿದ್ರು ನುಗ್ಗಿ ಮಾತಾಡೋದು, ನಾನು ಕೇಂದ್ರ ಬಿಂದು ಆಗಲಿ ಅಂತ. ಈ ಎರಡೂ ಸೇರಿದಾಗ ಏನಾಗುತ್ತೆ, ಈ 6ನೇ ತಾರೀಕವರು ಈ ಕ್ವಾಲಿಟಿ ಜಾಸ್ತಿ ಇದ್ದಾಗ 1ನೇ ತಾರೀಕವ್ರದ್ದು ನಾನು ಹೇಳಿದ್ನಲ್ಲ 10ರಲ್ಲಿ 1 ಮಾತು ಕರೆಕ್ಟ್ ರಿಸಲ್ಟ್ ಅಂತ, ಅದೇನು ಮಾಡುತ್ತೆ, ಎರಡೂ ಕ್ವಾಲಿಟಿ ಆದಾಗ ಈ 1ನೇ ತಾರೀಕವರು ಈ 6ನೇ ತಾರೀಕವರು ಹೆಚ್ಚು ಪ್ರೋಸೆಸ್ ನೀವು ಏನೇ ಮಾತಾಡ್ತಿರ್ತಾರೆ ಅದನ್ನು ಕಟ್ ಮಾಡುತ್ತೆ 1 ಅನ್ನೋ ನಂಬರು. ಆವಾಗ ಅಡ್ಜಸ್ಟ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಮಾತಾಡೋದು, ಅಟ್ರಾಕ್ಟ್ ಆಗೋದು. ಮತ್ತು ಎಲ್ಲೋ ಒಂದು ಕಡೆ ಹೋಗಿ ಜನ ಇವ್ರನ್ನ ಅಟ್ರಾಕ್ಟ್ ಮಾಡೋದು. ಮತ್ತು ಈ 16ನೇ ತಾರೀಕವರು ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಇವರು ಕ್ವಾಲಿಟಿ. ಇದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಒಂದು ಕಾಲ್ ಇದೆ, ಅದನ್ನ ಓಕೆ. ಹಲೋ ಹಲೋ ಹಲೋ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ, ನಾವು ಮೇಡಮ್ ಕನಕಪುರದಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಅವ್ರು ಹುಟ್ಟಿದಂಥ ದಿನಾಂಕ ಮತ್ತೆ ಸಮಯ ಹೇಳಿ. ನಮ್ಮ ಮನೆಯವ್ರು ಕಳಿಸ್ಕೊಡ್ತೀನಿ. ಕೊಡಿ. ಹಲೋ. ನಮಸ್ತೆ ಸರ್. ಹಲೋ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾರೆ ಸರ್, ಅವ್ರು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ. 11/5/2009. 11/5/2009. 9. ಸಮಯ ಟೈಮಿಂಗು 8ರಿಂದ 8:30 ಇರ್ಬೇಕು ಮೇಡಮ್, ರಾತ್ರಿ 8:30. ಓಕೆ, ಅವ್ರ ಹೆಸರೇನು ಸರ್, ಮತ್ತೆ ನಿಮ್ಮ ಪ್ರಶ್ನೆ ಏನು? ನವ್ಯಶ್ರೀ. ನವ್ಯಶ್ರೀ. ಸರ್ ನಮಸ್ತೆ. ಹಲೋ ಮೇಡಮ್. ಹಲೋ ನಮಸ್ತೆ ಅಮ್ಮ, ನಿಮ್ಮ ಪ್ರಶ್ನೆ ಏನು ಅಂತ ಗೊತ್ತಾಗಿಲ್ಲ. ಹೇಳಿ ಮೇಡಮ್. ನಿಮ್ಮ ಪ್ರಶ್ನೆ. ಮೇಡಮ್. ಹಲೋ, Hello. ನಿಮ್ಮ ಪ್ರಶ್ನೆ ಅಮ್ಮ. ಅದೇ ಮೇಡಮ್, ಒಂದು ಸ್ವಲ್ಪ ಇದಿಲ್ಲ, ಸ್ವಲ್ಪ ನಿದ್ದೆ, ಅದಕ್ಕೆ ಕೇಳೋಣ. ಏನ್ ಹೇಳಿ? ಹೆಸರು ನವ್ಯಶ್ರೀ ಮೇಡಮ್. ಗೊತ್ತಾಯ್ತು. ಏನ್ ಸಮಸ್ಯೆ, ಏನ್ ಪ್ರಶ್ನೆ ಇದೆ ಮೇಡಮ್? ಅದೇ ವಿದ್ಯೆ ಇದ್ ಮಾಡ್ಬೇಕು ಮೇಡಮ್, ಅದಕ್ಕೆ ವಿದ್ಯಾಭ್ಯಾಸ. ಓಕೆ ಓಕೆ, ನಿದ್ದೆ ಆಯ್ತು. ನೋಡಿ ಅಮ್ಮ, ನಿಮ್ಮ ಮಗಳಿಗೆ, ನಿಮ್ಮ ಮಗುಗೆ 22ರಿಂದ 42 ಶುಕ್ರ ದಶೆ ನಡೀತಿದೆ. ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿರುತ್ತೆ. ಅದೇ ರೀತಿ ರಾಶಿ ಕೂಡ ವೃಶ್ಚಿಕ ರಾಶಿನೇ ಆಗಿರುತ್ತೆ. ಆದರೆ ಇವಾಗ ನಡೀತಾ ಇರೋ ಟೈಮ್ ಬಂದು ಶುಕ್ರ ನಡೀತಾ ಇದೆ. ಶುಕ್ರ ಬಂದು 5ನೇ ಮನೇಲಿ ಇರ್ತಾರೆ, ಕುಜನ್ ಜೊತೆ ಇರ್ತಾರೆ. 5ನೇ ಮನೆ ಅಧಿಪತಿ ಗುರು ಬಂದು ಇವ್ರಿಗೆ 4ನೇ ಮನೇಲಿ ಇರ್ತಾರೆ, ಅಂದ್ರೆ ಸುಖ ಸ್ಥಾನದಲ್ಲಿ ಇರ್ತಾರೆ. ಇವ್ರಿಗೆ ವಿದ್ಯಾಭ್ಯಾಸ ಅಂತ ಏನಿಲ್ಲ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಮ್ಮಿನೇ. ಆದ್ರೆ ಮದುವೆ ಬೇಗ ಆಗತ್ತೆ ಅಂತ ಹೇಳುತ್ತೆ. ನೋಡ್ತಾ ಇದ್ದೀರಾ, ಮದುವೆ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರಾ? ಯಾಕಂದ್ರೆ ಬೇಗ ಮ್ಯಾರೇಜ್ ಆಗ್ತಾರೆ ಇವರು ಅಂತ ಹೇಳುತ್ತೆ ಇವ್ರ ಜಾತಕ. ಯಾಕಂದ್ರೆ ಇವ್ರಿಗೆ ಲಗ್ನಕ್ಕೆ ಸಪ್ತಮಾಧಿಪತಿ ಶುಕ್ರ ಬಂದು 5ನೇ ಮನೇಲಿ ಇರ್ತಾರೆ. ಮತ್ತೆ ಮುಖ್ಯವಾಗಿ ಏನಂತಂದ್ರೆ ಆ ಜಾಗದಲ್ಲಿ ಬುಧ ಇದ್ದಾರೆ. ಅಂದ್ರೆ ಇವ್ರು ಮದುವೆ ಆದ್ಮೇಲೆ ಓದ್ಬೇಕು ಅಂತ ಇವ್ರ ಮನ್ಸಿಗೆ ಅನ್ಸುತ್ತೆ. ಇವಾಗ ಅವ್ರಿಗೆ ಓದ್ಬೇಕು ಅಂತ ಅನ್ಸಲ್ಲ. ಬಟ್ ಇವಾಗ ನಡೀತಾ ಇರೋ ಟೈಮು ತುಂಬಾ ಚೆನ್ನಾಗಿದೆ. 2022ರಿಂದ 42ವರೆಗೂ ಶುಕ್ರ ದಶೆ ನಡೀತಾ ಇದೆ. ಹಾಗಾಗಿ ಈ ಟೈಮಲ್ಲಿ ನೀವು ತುಂಬಾ ಚೆನ್ನಾಗಿ ಆಗ್ತೀರಾ, ಅಭಿವೃದ್ಧಿ ಆಗ್ತೀರಾ. ಮನೆ ಕಟ್ಟೋದು, ಮನೇಲಿ ಶುಭ ಕಾರ್ಯಗಳು ಮಾಡೋದು, ಜಾಗ ತಗೊಳ್ಳೋದು, ಒಡವೆ ತಗೊಳ್ಳೋದು, ಇವೆಲ್ಲವೂ ಕೂಡ ಆಗತ್ತೆ ನಿಮ್ಮ ಮನೆಗೆ. ಹಾಗಾಗಿ ಇವ್ರಿಗೆ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕು, ಚೆನ್ನಾಗಿ ಓದಲೇಬೇಕು ಅಂತಂದ್ರೆ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತ ಎಜುಕೇಷನ್ಗೆ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ. ನೀವು ಆನ್ಲೈನ್ ಮುಖಾಂತರ ಆದ್ರೂ ತಗೊಳ್ಬೋದು. ಆ ಬ್ರೇಸ್ಲೆಟ್ನ ನಿಮ್ಮ ಮಗುಗೆ ಹಾಕಿ ತುಂಬಾ ಚೆನ್ನಾಗಿ ಓದ್ತಾರೆ. ಬ್ರೇಸ್ಲೆಟ್ ಎಜುಕೇಶನ್ ಸ್ಟೋನ್ ಬರುತ್ತೆ ಮೇಡಮ್, ನಮ್ಮಲ್ಲಿ ಸಿಕ್ಕತ್ತೆ. ಅದನ್ನ ತಗೊಂಡೋಗಿ ಇಡಿ. ಇಲ್ಲ ಅಂತಂದ್ರೆ ಅವರು ಬೇಗ ಸಂಸಾರ ಜೀವನಕ್ಕೆ ಅಡಿಕ್ಟ್ ಆಗ್ತಾರೆ. ಅಂದ್ರೆ ಬೇಗ ಮದುವೆ ಮಾಡ್ಕೊಳ್ಳೋದು, ಪ್ರೀತಿ ಮಾಡೋದು, ಇದೆಲ್ಲ ಆಗತ್ತೆ ಅವರು ನಿಮ್ಮ ಮಗುಗೆ. ಹಾಗಾಗಿ ಖಂಡಿತ ನೀವು ಅದೊಂದು ಸ್ಟೋನ್ ಇಡಿ. ಅದು ಜ್ಞಾನ ಓದೋದ್ರ ಕಡೆ ಸ್ವಲ್ಪ ನಿಮಗೆ ಕಾನ್ಸಂಟ್ರೇಟ್ ಕೊಡುತ್ತೆ. ಓಕೆ ಅಮ್ಮ, ಧನ್ಯವಾದ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮತ್ತು ಸಮಯದ ಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಎಸ್ ಮ್ಯಾಮ್, 6 ಮತ್ತು 1 ಅನ್ನುವಂತಹ ಸಂಖ್ಯೆ ತದ್ವಿರುದ್ಧ ಅಂತ ಹೇಳ್ತಾ ಇದ್ದೀವಿ. ಅದು ಯಾವ ರೀತಿ ವರ್ಕ್ ಆಗುತ್ತೆ?
ಇವಾಗ ಹೇಳಿದ್ನಲ್ಲ, ಯಾರಾದರೂ ಒಬ್ಬರು ಮನೇಲಿ ತುಂಬ ರಾಂಗ್ ಆಗಿರೋರು ಇರ್ತಾರೆ, ಒಬ್ಬರು ಸೈಲೆಂಟ್ ಆಗಿರೋರು ಇರ್ತಾರೆ. 2 ಮಕ್ಳು ಇದ್ದಾಗ ಆ ಥರ ಒಂದು ಕ್ವಾಲಿಟಿ ಇರುತ್ತೆ. ಅವರಿಬ್ಬರನ್ನು ಜೊತೆ ಮಾಡಿ ಕಳಿಸಿದಾಗ ಈ ತುಂಬ ರಾಂಗ್ ಆಗಿರೋರು ಯಾರಾದರೂ ಮಾತಾಡಿದ ತಕ್ಷಣ ರಾಂಗಾಗಿ ಮಾತಾಡ್ತಾರೆ. ಆದರೆ ಸೈಲೆಂಟ್ ಆಗಿರೋರು, ಸ್ವಲ್ಪ ಪ್ರೌಡ್ ಆಗಿರೋರು ಏನು ಮಾಡ್ತಾರೆ, ಅದನ್ನು ತಡೀತಾರೆ. ಬೇಡ ಅಂತ ಇವ್ರನ್ನ ಕರ್ಕೊಂಬರೋ ಕೆಪಾಸಿಟಿ ಅವ್ರಿಗಿರುತ್ತೆ. ಸೊ ಹಾಗೆಯೇ ಈ 1, 6 ಸೇರಿದಾಗ ಎಲ್ಲನೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ 1ನೇ ನಂಬರ್ಗಿರುತ್ತೆ. ಅದನ್ನು ಮೀರಿ ಮಾತಾಡೋ ಅಂಥದ್ರಲ್ಲಿ ಎಲ್ಲ ಅರ್ಧ ಮಾತಾಡಿ ಅರ್ಧ ಅಟ್ರಾಕ್ಷನು, ಇದನ್ನು ಆಫ್ ಇದರ ಅರ್ಧ ಗುಣ ಇದರ ಅರ್ಧ ಗುಣ ಮಿಕ್ಸ್ ಆಗುತ್ತೆ. ಸೊ 16ನೇ ತಾರೀಕವರು ಈ ಥರ. ಮತ್ತು 6ನೇ ತಾರೀಕವರು ತುಂಬ ಹೆಣ್ಣಿನ ಮನಸ್ಸು ಜಾಸ್ತಿ ಅಂತ ಹೇಳ್ತೀವಿ. ಅದು ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು, ಎಮೋಷ್ನಲಾಗಿ ಕನೆಕ್ಟ್ ಆಗೋದು ಜಾಸ್ತಿ ಇರುತ್ತೆ. ಸೊ ಈ 16ನೇ ತಾರೀಕು ಹುಟ್ಟಿರೋರ್ಗೂ ಕೂಡ ಅದೇ ರೀತಿಯಾಗಿರುತ್ತೆ. 16ನೇ ತಾರೀಕು ಹುಟ್ಟಿರೋರಿಗೆ ಏನಪ್ಪ ಅಂತಂದರೆ ರಾಂಗಾಗಿ ಮಾತಾಡಿದಾಗ, ಇವಾಗ ಎದುರುಗಡೆ ಒಬ್ಬ ವ್ಯಕ್ತಿ ಡೈರೆಕ್ಟ್ ಫೇಸ್ ಮಾಡಿದಾಗ 16ನೇ ತಾರೀಕು ಅವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ನಿಂತ್ಕೊಂಡು ಫೇಸ್ ಮಾಡ್ತಾರೆ. ಅಂದರೆ ನಿನಗಿಂತ ಒಂದು ಹೈ ಪೊಸಿಷನ್ನು, ಒಂದು ಮೆಟ್ಲು ನಾನೇ ಜಾಸ್ತಿ ಅಂತ ಅವ್ರನ್ನ ಸೋಲ್ಸೋಕ್ಕೆ ಏನು ಬೇಕೋ ಅದು ಚಾಲೆಂಜಿಂಗಾಗಿ ತಗೊಳ್ತಾರೆ. ಆದರೆ ಇದೇ 16ನೇ ತಾರೀಕು ಅವ್ರನ್ನ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ. ಇವಾಗ ಆ ಕುಟುಂಬದವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಎಮೋಷ್ನಲ್ ಆಗಿ ಇವ್ರನ್ನ ಕಂಡಾಗ ಅದೇ ರೀತಿ ಸ್ಯಾಕ್ರಿಫೈಸ್ ಮಾಡೋಕ್ಕೂ ಕೂಡ ಇವರು ತಯಾರಿರ್ತಾರೆ. ಅಂದರೆ ಬಿಟ್ಕೊಡೋದಕ್ಕೆ, ಅದು ಎಂಥದ್ದೇ ಆಗಲಿ ಬಿಟ್ಕೊಟ್ಬಿಡ್ತಾರೆ. ಇದು 16ನೇ ತಾರೀಕವರ ಒಂದು ಗುಣ ಆಗಿರುತ್ತೆ. ಇವಾಗ ಉದಾಹರಣೆಗೆ ಒಂದು ಕಾಲ್ ಇದೆ, ಅದನ್ನ ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕೇಳಿಸ್ತದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅಮ್ಮ, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಕೊಟ್ಟು ಬೇರೆ ಕಡೆ ಬಂದು ಮಾತಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ನೀವು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಕು ಅಂತಂದ್ರೆ ನಿಮ್ಮ ಟಿವಿ ವಾಲ್ಯೂಮ್ನ ಪಕ್ಕ ಕಮ್ಮಿ ಮಾಡಲೇಬೇಕಾಗತ್ತೆ. ಕೇಳಿಸ್ತಾ ಇದೆಯಾ? ಹಲೋ, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಕೊಟ್ಟು ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬಂದು ನಿಂತ್ಕೊಂಡು ಮಾತಾಡಿ. ಕಮ್ಮಿ ಮಾಡಿದೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಅವ್ರು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ. 19 19 19/7/2010. 2010. ಅವ್ರು ಹುಟ್ಟಿರೋಂಥ ಸಮಯ ಏನ್ರಿ? ಅವ್ರು ಹುಟ್ಟಿರೋಂಥ ಸಮಯ ಅಂದ್ರೆ ಯಾವ ಟೈಮಲ್ಲಿ ಹುಟ್ಟಿದ್ರು? ಹಲೋ ಮೇಡಮ್ ಅವರೇ, ಅವ್ರು ಹುಟ್ಟಿರೋಂಥ ಸಮಯ ಯಾವ್ದು? ಬೆಳಗ್ಗೆ 7:55 ರೀ. ಬೆಳಿಗ್ಗೆ 7:55. ನಿಮ್ಮ ಪ್ರಶ್ನೆ ಏನು? ನೀವೇನ್ ಕೇಳ್ಬೇಕು ಅಂದ್ರೆ ನಿಮ್ ಪ್ರಶ್ನೆ ಏನು? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಅಮ್ಮ, ನೀವಿನ್ನೂ ನಿಮ್ಮ ಟಿವಿ ವಾಲ್ಯೂಮ್ನ ಕಮ್ಮಿ ಕೊಟ್ಟಿಲ್ಲ, ಇಲ್ಲಾಂದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸಿಗಲ್ಲ. ಏನು ಕೇಳಕ ಬಂದು. ಹಲೋ ಹಲೋ, ನಿಮ್ ಟಿವಿ ವಾಲ್ಯೂಮ್ನ ಕಮ್ಮಿ ಕೊಡಿ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ, ಅದೇ ಮಗನ್ ಓದಿನ ಬಗ್ಗೆ ಕೇಳ್ಬೇಕತ್ರಿ ಮೇಡಮ್. ಓಕೆ, ಮೇಡಮ್ ಅವ್ರು ಇದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಹಲೋ, 9ನೇ ಕ್ಲಾಸ್ ಓದ್ತದನ್ರಿ ಮೇಡಮ್ ನಮಸ್ತೆ. ನೋಡಿ, ಇವ್ರ ವಿದ್ಯಾಭ್ಯಾಸ ಅಂತ ಬಂದಾಗ ಅವ್ರಿಗೆ ಟೈಮ್ ತುಂಬ ಚೆನ್ನಾಗಿದೆ. 22ರಿಂದ 38. ಏನಾದರೂ ಹಾಸ್ಟೆಲಿಗೆ ಸೇರಿಸಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಮತ್ತು 5ನೇ ಮನೆ ಅಂತ ಬಂದಾಗ ನೋಡಿ, ನಿಮ್ಮ ವಿದ್ಯಾಭ್ಯಾಸ, ಮಗುವಿನ ವಿದ್ಯಾಭ್ಯಾಸ ಬಂದು ಇವಾಗ ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ ತುಂಬ ಚೆನ್ನಾಗಿ ಓದಬೇಕು ಕೂಡ. 38ರವರೆಗೂ ಕೂಡ ಗುರುದಶೆ ನಡೀತಿದೆ. ಈ ದಶೆಯಲ್ಲಿ ತುಂಬ ಚೆನ್ನಾಗಿ ಓದಬೇಕು. ನನ್ನ ಪ್ರಕಾರ ಇವರು ಓದೋದು ಕಮ್ಮಿ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಇವ್ರಿಗೆ ಪಂಚಮಾಧಿಪತಿ ಕುಜ ಬಂದು ನಿಮ್ಮ ಈ ಮಗುವಿನ ಜಾತಕಕ್ಕೆ ಕುಜ ಕೆಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಓದೋದ್ರ ಬದಲು ಬೇರೆ ಸ್ವಲ್ಪ ಹಠ ಮಾಡೋದು, ಸ್ಕೂಲ್ಗೆ ಹೋಗೋಲ್ಲ ಅಂತ ಹೇಳೋದು, ಟ್ಯೂಷನ್ಗೆ ತಪ್ಪಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಇವ್ರನ್ನೇನಾದರೂ ಹಾಸ್ಟೆಲ್ಗೆ ಸೇರಿಸಿದ್ರೆ ಖಂಡಿತ ಇವ್ರಿಗೆ ದೂರ ಇಟ್ಟರೆ ಖಂಡಿತ ಇವ್ರಿಗೆ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಮತ್ತು ಓದಿನ ಬಗ್ಗೆ ಅಂತ ಬಂದಾಗ ಖಂಡಿತ ನಿಮಗೆ ನಮ್ಮಲ್ಲಿ ಸಿಕ್ಕುವಂತಹ ಎಜುಕೇಷನ್ ಬ್ರೇಸ್ಲೆಟ್ ಯೂಸ್ ಮಾಡಿ 1000%, 100% ಅಲ್ಲ 1000% ನಿಮಗೆ ತುಂಬ ಚೆನ್ನಾಗಿ ಇವ್ರು ಓದ್ತಾರೆ. ಆ ಒಂದು ಬ್ರೇಸ್ಲೆಟು ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಇಸ್ಕೊಳ್ಳಿ ಅಮ್ಮ. ಕಟ್ ಮಾಡೋಕ್ಕೆ ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666
ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಮೇಲೆ ನಿಮ್ಮ ಪ್ರಶ್ನೆ ಏನು ಅಂತ ನೋಡಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆ್ಯಂಡ್ ನೀವು ಕಾಲ್ ಮಾಡಿದಾಗ ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಕೊಟ್ಟು ಮಾತಾಡಿ. ಇಲ್ಲ ಅಂದರೆ ನೀವು ಕೇಳುವಂತಹ ಪ್ರಶ್ನೆಗೆ ಯಾವುದೇ ಸರಿಯಾದ ಉತ್ತರ ನಿಮ್ಗೆ ಸಿಗಲ್ಲ. ನೀವು ಕಾಲ್ ಮಾಡೋದೇ ಎಷ್ಟೋ ಕಷ್ಟಪಟ್ಟು ಕಾಲ್ ಮಾಡಿರ್ತೀರಾ, ಕಷ್ಟಪಟ್ಟು ಕಾಲ್ ಕನೆಕ್ಟ್ ಆಗಿರುತ್ತೆ. ದಯವಿಟ್ಟು ಈ ರೀತಿ ಕಾಲ್ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಜಾಸ್ತಿ ಕೊಟ್ಕೊಂಡು ಮಾತಾಡಿದ್ರೆ ಯಾವುದೇ ರೀತಿ ನಿಮಗೆ ಉತ್ತರ ಸಿಗಲ್ಲ. ಇನ್ನೊಂದ್ಸಲಿ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ ಮತ್ತು ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ.